ಸ್ನೇಹಿತರೆ ನಮಸ್ಕಾರ. ಈಗ ಜೇನು ಸೀಸನ್ ಶುರುವಾಗಿದೆ, ಹಾಗಾಗಿ ಜೇನುತುಪ್ಪ ತೆಗೆಯೋದಕ್ಕೆ ಅಂತ ಬಂದಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಪೊದೆ ಒಳಗಡೆ ಕಾಣಿಸ್ತಿದೆಯಲ್ಲ ಜೇನು ಪೆಟ್ಟಿಗೆ, ಇಲ್ಲಿ ಜೇನುತುಪ್ಪ ಇರುತ್ತೆ. ನಾವು ಅದನ್ನು ತೆಗೆಯೋದಕ್ಕೆ ಬಂದಿದ್ದೀವಿ. ಈಗ ಫಸ್ಟು ಸುತ್ತಲೂ ಕ್ಲೀನ್ ಮಾಡ್ಕೋಬೇಕು, ನಂತರ ಏನೇನು ಪ್ರೋಸೆಸ್ ಅಂತ ನಾನು ತೋರಿಸ್ತೀನಿ. ಸ್ನೇಹಿತರೆ, ಈಗ ನಾವು ಜೇನ್ನ ಹತ್ರಕ್ಕೆ ಹೋಗ್ಬೇಕಾದ್ರೆ ಮೊದಲು ಸ್ವಲ್ಪ ಹೊಗೆ ಕೊಡಬೇಕು. ಯಾಕೆ ಅಂತ ಅಂದರೆ ಜೇನು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹಾಗಾಗಿ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಸ್ವಲ್ಪ ಹೊಗೆ ಕೊಡೋದ್ರಿಂದ ಅದು ನಮ್ಮ ಮೇಲೆ ದಾಳಿ ಮಾಡೋ ಪ್ರಮಾಣ ಕಮ್ಮಿ ಆಗುತ್ತೆ. ನಂತರ ನೋಡಿ, ಈ ಮೇಲ್ಭಾಗವನ್ನು ಒಂದ್ಸಲಿ ಪ್ರೆಸ್ ಮಾಡಬೇಕು. ಯಾಕೆ ಅಂತ ಅಂದರೆ ಇದ್ರ ಮೇಲ್ಗಡೆ ಇರುವಂಥ ಕೆಲವು ಜೇನುಹುಳುಗಳು ಕೆಳಗಡೆ ಹೋಗಬೇಕು. ಅದು ತೆಗೆದಾಗ ನೋಡಿ, ಕತ್ತರಿಸಿ ತೆಗಿತಾ ಇದ್ದೀನಿ. ಈ ಭಾಗವನ್ನು ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಜೇನ್ನ, ಇಲ್ದಿದ್ರೆ ಗ್ಯಾರಂಟಿ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಮೊದಲಿಗೆ ಟೇಸ್ಟ್ ಮಾಡೋದಕ್ಕೆ ನಾನು ನಮ್ಮ ಕ್ಯಾಮ್ರಾಮ್ಯಾನಿಗೆ ಕೊಡ್ತೀನಿ. ಜೇನು ಬಿಚ್ಚರು ಕೈ ನೆಕ್ಲೇಬೇಕಂತೆ. ಚೆನ್ನಾಗಿದೆಯಲ್ಲ? ಇದರಲ್ಲಿ ಸಂಪೂರ್ಣವಾಗಿ ತುಪ್ಪ ಕಟ್ಟಿಲ್ಲ. ಇನ್ನು ಹೊರಗಡೆ ತೆಗೆದುಬಿಡೋಣ. ಸ್ವಲ್ಪ ಕೈ ಆಡ್ಸೋದಕ್ಕೆ ಆಗ್ತಾಯಿಲ್ಲ. ನೋಡಿ, ಒಂದು ಜೇನುಹುಳ ಕಚ್ಚಿತ್ತು, ನನಗೆ ಚುಚ್ಚಿತ್ತು. ಅದ್ರ ಮುಳ್ಳಿದು. ಈಗೇನು ಮಾಡ್ತೀನಿ ಅಂದರೆ, ಇಲ್ಲಿ ಹತ್ರದಲ್ಲಿ ಒಂದು ಎಲೆ ಇದೆಯಲ್ಲ, ಈ ಎಲೆನ ನಾನು ಇದಕ್ಕೆ ತಿಕ್ತೀನಿ. ನೋಡಿ, ಇದು ಸಂಪೂರ್ಣ ಸೀಲ್ ಆಗಿರೋವಂಥ ಜೇನುತುಪ್ಪ. ಇದನ್ನು ಇದ್ರೊಳಗಡೆ ಇಟ್ಟು ನಾನು ಅದರ ಮೇಲೆ ಒಂದು ಬಟ್ಟೆ ಇಡ್ತೀನಿ. ನೋಡಿ, ಇದು ಅಷ್ಟೇ ಸಂಪೂರ್ಣ ಸೀಸ್ ಆಗಿದೆ. ಸ್ವಲ್ಪ ಮುಂದೆ ನೋಡಿ, ಈಗ ಕಾಣ್ತಿದೆಯಲ್ಲ, ಈ ಥರ ಸಂಪೂರ್ಣ ಫುಲ್ ಸೀಸು. ಮತ್ತೊಂದು ಇದು ಕೂಡ ಸಂಪೂರ್ಣ ಸೀಸ್ ಆಗಿದೆ. ಹೋಗ್ರ ನೋಡಿ, ಎಲ್ಲ ಅದು ನೋಡಿಕೊಂಡೇ ಬರ್ತವೆ. ನಂಗೆ ಕೊಡು, ನಂದು ಅಂತ. ಹೌದು, ಯಾಕೆ ಅಂತ ಅಂದರೆ ಇದು ಜೇನುತುಪ್ಪ ಅವ್ರದ್ದೇನೆ. ನೋಡಿ, ಇದರಲ್ಲಿಲ್ಲ, ಇದರಲ್ಲಿ ಸ್ವಲ್ಪ ಭಾಗ ಮಾತ್ರ ಕಟ್ಟಿದೆ, ಮಿಕ್ಕಿದ ಕಟ್ಟಿಲ್ಲ. ಈಗ ಒಳಭಾಗ
ಅಲ್ಲಿ ನೋಡಿ ಇದನ್ನ ಕ್ಲೀನ್ ಮಾಡಬೇಕು. ಅದನ್ನು ಕ್ಲೀನ್ ಮಾಡಿ ಪುನಃ ನಾನು ನಿಮಗೆ ತೋರಿಸ್ತೀನಿ. ಇದು ಕಾಣ್ತಿದೆಯಲ್ಲ, ಇದು ಇಲ್ಲಿಂದ ಇಲ್ಲಿವರೆಗೂ ನಾವು ಹನಿ ಚೇಂಬರ್ ಅಂತ ಕರಿತೀವಿ, ತುಪ್ಪದ ಮನೆ ಅಂತ ಹೇಳಿ. ಇದು ಕೆಳಗಡೆ ಕುಟುಂಬ. ಈ ಕುಟುಂಬದ ಮೇಲೆ ನಾವು ಯಾವುದೇ ಅಧಿಕಾರ ಇರಲ್ಲ. ಇದರಲ್ಲಿರುವಂಥ ಜೇನುತುಪ್ಪನ ನಾವು ತೆಗಿಬಾರ್ದು. ಇದರಲ್ಲಿ ಏನಿದೆ ಇದನ್ನು ಮಾತ್ರ ನಾವು ತೆಗಿಬೇಕು. ನೋಡಿ ಈ ಫಾರಮ್ ಏನು ಕಾಣ್ತಾ ಇದೆ, ಇದನ್ನು ಕ್ಲೀನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಜೇನುತುಪ್ಪದ ಗೂಡಿನ ನಿರ್ವಹಣೆ ಮಾಡುವಂಥ ಕೆಲಸ. ಅಂದರೆ ತುಪ್ಪ ತೆಗೆದಾಗ ಸಂಪೂರ್ಣವಾಗಿ ಈ ಥರ ನಾವು ಕ್ಲೀನ್ ಮಾಡಬೇಕು. ಅವಾಗೇನಾಗುತ್ತೆ ಅಂದರೆ ಕ್ರಮಬದ್ಧವಾಗಿ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಇಷ್ಟ ಬಂದಂಗೆ ಕಟ್ಟಲ್ಲ. ಕ್ಯಾಪು, ಮುಚ್ಚಳ ಅಂತ ಕರಿತೀವಿ. ಮುಚ್ಚಳವನ್ನು ಕೂಡ ನಾವು ಶುದ್ಧಿ ಮಾಡಬೇಕಾಗುತ್ತೆ. ನೋಡಿ ಈ ಥರ ಸಣ್ಣ ಪುಟ್ಟ ಗಲೀಜುಗಳಿರುತ್ತೆ. ಬೇರೆ ಬೇರೆ ನಾವು ವ್ಯಾಕ್ಸ್ ಮೌತ್ ಅಂತ ಕರಿತೀವಿ, ಅವು ಮೊಟ್ಟೆಗಳಿಟ್ಟಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿದ್ದೀನಿ. ನಾನಿದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಕ್ಲೀನ್ ಮಾಡಿ ತುಪ್ಪ ತೆಗೆಯೋದು ಹೇಗೆ ಅಂತ ನಾನು ನೋಡೋಣ. ಮೊದಲು ಹುಳನ ಇಲ್ಲಿಂದ ಸ್ವಲ್ಪ ಓಡಿಸೋಣ. ಕೆಲವು ಹುಳ ಇರ್ತವೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಅಸಂಬಂಧ ಕಟ್ಟಡ ಅಂತ ಹೇಳಿ. ಅಂದರೆ ನಾವೇನು ಕಟ್ಟಬೇಕು ಅಂತ ಇದಕ್ಕೆ ಅಂದ್ಕೊಂಡಿರ್ತೀವೋ ಆ ರೀತಿ ಕಟ್ಟಲ್ಲ. ಇದು ವಿಶೇಷವಾಗಿ ಸಪ್ರೇಟ್ ಕಟ್ಟಿರುತ್ತೆ. ಯಾಕೆ ಅಂತ ಅಂದರೆ ಇಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪ್ ಇದ್ದಾಗ ಜಾಸ್ತಿ ಇದು ಮಾಡುತ್ತೆ. ಹಾಗಾಗಿ ಇದನ್ನು ನಾವು ರೆಡಿ ಮಾಡಬೇಕು. ಇದು ಅಷ್ಟೇ ನೋಡಿ, ಇದು ಕೂಡ ಅಸಂಬದ್ಧನೆ. ಯಾಕೆ ಅಂತ ಅಂದರೆ ಬೇರೆ ನಾನು ಎರೆಗಳಲ್ಲಿ ತೋರಿಸ್ತೀನಿ. ಯಾಕೆ ಅಂತ ಅಂದರೆ ನೋಡಿ, ಇದನ್ನು ನಾವು ಕಟ್ ಮಾಡಿ ತೆಗಿಬೇಕಾಗುತ್ತೆ. ತೆಗೆದು ಪುನಃ ಇದನ್ನು ನಾವು ಆ ಜೇನನ್ನು ವಾಪಸ್ ಇಟ್ಟಾಗ ಪುನಃ ಇದಕ್ಕೆ ಜೇನನ್ನ ತುಂಬಿಸುತ್ತೆ ಈ ರೀತಿ. ಇದು ಕೂಡ ಮೇಲ್ಗಡೆ ಏನು ಈ ಭಾಗ ಇರುತ್ತೋ ಈ ಭಾಗನ ಕಟ್ ಮಾಡಿ ನಾವು ತೆಗಿಬೇಕು. ಈಗ ಇದ್ರೊಳಗಡೆನೆ ಅದು ಜೇನುತುಪ್ಪವನ್ನು ತುಂಬಿಸುತ್ತೆ. ಟೋಟಲಿ ಇರುವಂಥ 6 ಎರೆಗಳಲ್ಲಿ 4 ಎರೆಗಳಲ್ಲಿ ಜೇನುತುಪ್ಪ ಇದೆ. 2 ಕಟ್ಟಿಲ್ಲ. ಯಾಕೆ ಅಂದರೆ ಎಡ ಮತ್ತು ಬಲಭಾಗದಲ್ಲಿ ಎಡ್ಜಲ್ ಏನಿರುತ್ತೋ ಆ ಎಡ್ಜಲ್ ಕಟ್ಟಿಲ್ಲ. ಮಧ್ಯದಲ್ಲಿ 4 ಕಟ್ಟಿದೆ. ಕೆಲವು ಸಂದರ್ಭದಲ್ಲಿ ಹೆಚ್ಚಿನ ಹೂಗಳಿದ್ದಾಗ ಮತ್ತು ನಾವು ಅದಕ್ಕೆ ಏನಂತೆ ಬಿ ಸ್ಪೇಸ್ ಅಂತ ಕರಿತೀವಿ. ಆ ಬಿ ಸ್ಪೇಸ್ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ಕಟ್ಟಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಭಾಗ ಏನು ಕ್ಲೀನ್ ಮಾಡಬೇಕು ಅಂತಂದರೆ ಇದರಲ್ಲಿ ಜೇನುತುಪ್ಪ ಇರಲ್ಲ, ಪರಾಗ ಇರುತ್ತೆ. ಆ ಕೆಳಗಡೆ ರಾಣಿ ಏನು ಕುಟುಂಬದ ಮನೆ ಏನಿದೆ, ಆ ಕುಟುಂಬದ ಕೋಣೆಯಿಂದ ಹೆವಿಯಾದಂತಹ ಒಂದು ಪರಾಗ ಈ ಭಾಗಕ್ಕೆ ಬಂದಿರುತ್ತೆ. ಹಾಗಾಗಿ ಇದನ್ನು ಕಟ್ ಮಾಡಿ ತೆಗಿಬೇಕು. ನೋಡಿ, ನಾನು ಹೇಳಿದ್ನಲ್ಲ ಆವಾಗಲೇ, ಈ ಥರ ಕಂಪ್ಲೀಟ್ ಸೀಸಿಂಗ್ ಅಂತ ಹೇಳಿ. ಇದು ನೋಡಿ, ಸಂಪೂರ್ಣವಾದ ಜೇನನ್ನು ಇದರೊಳಗಡೆ ಸಂಗ್ರಹಣೆ ಮಾಡಿ ಮೇಲ್ಗಡೆ ಈ ರೀತಿ ಗೋಡೆಯ ಮೇಣವನ್ನು ಹಾಕಿದೆ. ಈ ಮೇಣದಿಂದ ಏನಾಗುತ್ತೆ, ಈ ದೇಹದಲ್ಲಿನ ಉಷ್ಣಾಂಶ ಮತ್ತು ವಾತಾವರಣದ ಉಷ್ಣಾಂಶ ಯಾವುದು ಕೂಡ ಇದರಲ್ಲಿ ಇದಾಗಲ್ಲ. ಬಂಧುಗಳೇ, ಈ ಮನುಷ್ಯನಿಗೆ ಜೇನು ಏನಿದೆ, ಆ ಜೇನು ಕೆಡದೇ ಇರುವಂಥ ಆಹಾರಗಳಲ್ಲಿ ಮುಖ್ಯವಾದ್ದು ಒಂದು. ಭಗವಂತ ನಮಗೆ ಏನಾದರೂ ಔಷಧಿ ಅಂತ ಕೊಟ್ಟ ಅಂತ ಅಂದರೆ ಅದು ಈ ಜೇನು ಮಾತ್ರ. ಈ ಜೇನನ್ನೇ ಭಗವಂತ ನಮಗೆ ಔಷಧಿ ಅಂತ ಕೊಟ್ಟಿದ್ದು. ಈ ಔಷಧಿಯಿಂದ ಹಲವಾರು ಗಿಡಮೂಲಿಕೆಗಳನ್ನ ಉಪಯೋಗಿಸಿ ವಿವಿಧ ವಿಶೇಷವಾದ ಆಯುರ್ವೇದಿಕ ಔಷಧಿಗಳನ್ನ ತಯಾರು ಮಾಡ್ತಾ ಇದ್ರು. ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ.
ಯಾಕೆ ಅಂತ ಅಂದರೆ ಜೇನು ಬಿಚ್ಚಿದ ಮೇಲೆ ಕೈ ನೆಕ್ಕಿದ್ರೆ ಅದು ಮಜಾನೇ ಬೇರೆ. ಬಾಯಲ್ಲಿ ನೀರು ಬರ್ತಾ ಇದೆಯಾ ಸ್ನೇಹಿತರೆ? ಜೇನು ಬಿಚ್ಚಿದ ಮೇಲೆ ಕೈ ನೆಕ್ಕಲೇಬೇಕಂತೆ, ಹಾಗಾಗಿ ಅದೊಂದು ಅಭ್ಯಾಸ. ಯಾಕೆ ಅಂದರೆ ಸೂಪರ್. ನೀವೆಲ್ಲ ಜೇನುತುಪ್ಪನ ರಸ್ತೆ ಬದಿನಲ್ಲಿ ಮಾರುವಂಥ ಕೆಲವರು ಹಿಂದಿ ಜನಗಳ ಹತ್ರ ಖರೀದಿ ಮಾಡಿರ್ತೀರ. ಎಷ್ಟು ಸೇಫ್ ಅಲ್ಲ. ಯಾಕೆ ಅಂದರೆ ಅದು ನಕಲಿ ಜೇನುತುಪ್ಪ. ಅವ್ರು ನಿಮ್ಗೆ ಏನು ಮಾಡ್ತಾರೆ, ನೆಕ್ಬಿಟ್ಟೆ ಪುನಃ ಅವ್ರು ನಿಮ್ಗೆ ಏನು ಮಾಡ್ತಾರೆ, ಬೆಂಕಿ ಕಡ್ಡಿನಲ್ಲಿ ಬೆಂಕಿ ಹತ್ತಿಸ್ತಾರೆ, ಟವಲ್ ಮೇಲೆ ಹಾಕ್ತಾರೆ, ನೋಟ್ ಮೇಲೆ ಹಾಕ್ತಾರೆ, ಏನೇನೋ ನಿಮಗೆ ಮಂಕ್ ಮಾಡಿ ಜೇನುತುಪ್ಪನ ಕೊಡ್ತಾರೆ. ನೀವು 500-600 ರೂಪಾಯಿ ಕೊಟ್ಟು ಅದನ್ನು ತೊಗೊಂಬಂದು ಆ ನಕಲಿ ಜೇನುತುಪ್ಪನ ತಿಂತೀರ. ಅದು ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಶುದ್ಧ ಜೇನುತುಪ್ಪ ಹೇಗೆ ಟೆಸ್ಟ್ ಮಾಡಬೇಕು ಅಂತ ಅಂದರೆ, ನಿಜವಾದ ಜೇನುತುಪ್ಪಕ್ಕೆ ಒಂದು ಲ್ಯಾಬ್ ಇದೆ. ಅದು ನಿಮ್ಮ ಮನೆಯಲ್ಲೇ ಇರುತ್ತೆ, ನಿಮ್ಮ ದೇಹದಲ್ಲೇ ಇರುತ್ತೆ. ಲ್ಯಾಬ್ ಯಾವ್ದು ಗೊತ್ತಾ? ಇದೆ, ನಾಲ್ಗೆ. ಒಂದು ಸಲ ನಿಜವಾದ ಜೇನುತುಪ್ಪನ ತಿಂದ ಒಬ್ಬ ವ್ಯಕ್ತಿ ನಕಲಿ ಜೇನುತುಪ್ಪನ ಆರಾಮಾಗಿ ಕಂಡುಹಿಡಿತಾನೆ. ಪ್ಯೂರ್ ಜೇನುತುಪ್ಪ ನೀವು ತಿಂದೇ ಇಲ್ಲ ಅಂದರೆ ಕಂಡುಹಿಡಿಯ ಆಗೋದೇ ಇಲ್ಲ. ಅದಕ್ಕೆ ಒಂದ್ಸಲನಾದರೂ ನಮ್ಮ ಹತ್ರ ಜೇನುತುಪ್ಪ ಸಿಗುತ್ತೆ. ಕುಣಿಗಲ್ ಟೌನ್ನಲ್ಲಿ ಪರಿಮಳ ಹೋಟ್ಲು ಪಕ್ಕದಲ್ಲಿ ಮಧುರಸ ಜ್ಯೂಸ್ ಆ್ಯಂಡ್ ಐಸ್ ಅಂತ ಹೇಳಿ ಅಲ್ಲಿ ಸಿಗುತ್ತೆ. ಅಥವಾ ಈ ನಂಬರ್ಗೆ ಕರೆ ಮಾಡೋದು ಕೂಡ ನೀವು ತಗೋಬೋದು. ಒಂದ್ಸಲಿ ಟೇಸ್ಟ್ ಮಾಡಿ, ಗೊತ್ತಾಗುತ್ತೆ ನಿಮಗೆ ನಕಲಿ ಯಾವುದು ಹಸಲಿ ಯಾವುದು ಅಂತ ಹೇಳಿ. ಯಾಕೆ ಅಂತ ಅಂದರೆ ಕಲಬೆರಕೆ ಎಲ್ಲ ಕಡೆ ನಡೀತಾ ಇರುತ್ತೆ. ಜೇನುತುಪ್ಪದಲ್ಲಿ ಹೈಯೆಸ್ಟ್ ಕಲಬೆರಕೆ ನಡೀತಾ ಇದೆ ಅಂತ ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ದೀವಿ. ಅದು ಸತ್ಯ ಕೂಡ. ಯಾಕೋ ತಡ್ಕೊಳಕ್ಕಾಗ್ತಾ ಇಲ್ಲ, ಒಂದಿಷ್ಟು ತಿಂದ್ಬಿಡ್ತೀನಿ. ದಿನ ಹಿಂಗೆ ತಿನ್ನೋದು ಅಭ್ಯಾಸ ಮಾಡ್ಕೊಬಿಡಿ. ನಾನು ಪ್ರತಿ ಸಲ ಜೇನು ತೆಗಿಯಕ್ಕೆ ಬಂದಾಗಲೂ ಕೂಡ ಒಂದಿಷ್ಟು ತಿನ್ನುವಂಥ ಅಭ್ಯಾಸ. ಜೇನು ತಿನ್ನೋದ್ರಿಂದ ಮನುಷ್ಯನಿಗೆ ಹಲವಾರು ಕಾಯಿಲೆಗಳು ದೂರ ಆಗುತ್ತೆ, ಕೆಮ್ಮು ಹೋಗುತ್ತೆ. ಮತ್ತು ಪ್ರತಿ ದಿನ ಕನಿಷ್ಠ ಮನುಷ್ಯ 50 ಗ್ರಾಮ್ ಜೇನುತುಪ್ಪವನ್ನು ತಿನ್ನಬೇಕು. ಅದು ಒಂದು ಪ್ರಕೃತಿ ನಿಯಮ. ಆದರೆ ನಾವು ತಿಂತಾ ಇಲ್ಲ. ಇನ್ನು ಮುಂದೆನಾದರೂ ತಿನ್ನಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕಾಮೆಂಟ್ಸ್ಗಳು ಈ ಜೇನು ತುಪ್ಪದಷ್ಟೇ ಸಿಹಿಯಾಗಿರಲಿ ಅಂತ ಹೇಳಿ ನಾನು ಬಯಸ್ತೀನಿ. ನಮಸ್ಕಾರ. ಬಾಟಲ್ ಜೇನುತುಪ್ಪ ತಿಂದು 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 ರಿಯಲ್ ಜೇನುತುಪ್ಪ ಹೇಗಿರುತ್ತೆ ಅನ್ನೋದು ಟೇಸ್ಟು ಗೊತ್ತಿರಲಿಲ್ಲ, ಅದ್ರ ಅನುಭವನೂ ಆಗಿರಲಿಲ್ಲ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಜೇನು ಗೂಡಿಂದ ಜೇನು ತೆಗೆದು ಚಿಂದಿ ಮಾತಾಡೋಕ್ಕೂ ಬಾಯಿಗೆ ಬರ್ತಿಲ್ಲ. ಜೇನು ತುಂಬ ಬಾಯಿ ಒಳಗಡೆ ಹೋಗ್ತಿದೆ. ಆ್ಯಂಡ್ ನೀವು ಕೂಡ ಇದೆ ಹಸ್ಲಿ, ಕ್ವಾಲಿಟಿ, ಕ್ವಾಂಟಿಟಿ ಈ ಮೂರು ಪರ್ಫೆಕ್ಟಾಗಿ ತುಡುವೆ ಜೇನುತುಪ್ಪ. ಈ ಜೇನುತುಪ್ಪನ ಆ್ಯಂಡ್ ಪ್ಯೂರ್ ಆಗಿರುತ್ತೆ. ಸೊ ನೀವು ಕೂಡ ಈ ಜೇನುತುಪ್ಪ ಬೇಕು ಅನ್ನೋದಾದರೆ ಈ ಕೆಳಗೆ ಕಾಣಿಸ್ತಿರುವ ನಂಬರ್ಗೆ ಕರೆ ಮಾಡಿ. ಹಾಗೂ ಪರಿಮಳ ಹೋಟೆಲ್ ಪಕ್ಕ ಇರುವ ಮಧುರಸ ಜ್ಯೂಸ್ ಆ್ಯಂಡ್ ಐಸ್ಗೆ ಬಂದು ಭೇಟಿ ನೀಡಿ.